ಒಂದು ಊರಿನಲ್ಲಿ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ದರು. ತಂದೆ ಮೃತಪಟ್ಟ ನಂತರ ದೊಡ್ಡವನು ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಚಿಕ್ಕವನಿಗೆ ಆಸ್ತಿಯಲ್ಲಿ ಪಾಲು ನೀಡದೆ ಮನೆದಿಂದ ಓಡಿಸಿ ಹಾಕುತ್ತಾನೆ. ಚಿಕ್ಕವನು ಬಹಳ ಬಲಹೀನನಾದರೂ ಬುದ್ಧಿವಂತನಾಗಿದ್ದನು. ಒಂದು ಸಂಜೆ ಕೆಲಸಕ್ಕಾಗಿ ಪಟ್ಟಣಕ್ಕೆ ಹೋಗಬೇಕೆಂದು ನಿರ್ಧರಿಸಿ ಹೊರಡುತ್ತಾನೆ. ಆ ಊರಿನ ಜನರು ರಾತ್ರಿ ಸಮಯದಲ್ಲಿ ಅರಣ್ಯ ಮಾರ್ಗದಲ್ಲಿ ಪ್ರಯಾಣಿಸುವುದು ಅಪಾಯಕರವೆಂದು ಅವನಿಗೆ ಎಚ್ಚರಿಸುತ್ತಾರೆ. ಅದರ ಕಾರಣ ಏನೆಂದರೆ ಆ ಮಾರ್ಗದ ಮಧ್ಯದಲ್ಲಿ ಒಂದು ದಟ್ಟ ಅರಣ್ಯವಿರುತ್ತದೆ. ಅರಣ್ಯದಲ್ಲಿ ಒಂದು ಬಾವಿಯಿದೆ. ಆ ಬಾವಿಯಲ್ಲಿ ಬ್ರಹ್ಮ ರಾಕ್ಷಸನೊಬ್ಬನು ಇರುತ್ತಾನೆ. ಅವನು ರಾತ್ರಿ ಅರಣ್ಯ ಮಾರ್ಗದಲ್ಲಿ ಹೋಗುವವರನ್ನು ಹಿಡಿದು ಕೊಂದು ತಿನ್ನುತ್ತಾನೆ ಮತ್ತು ಎಲುಬುಗಳನ್ನು ಬಾವಿಯಲ್ಲಿ ಎಸೆಯುತ್ತಾನೆ ಎಂದು ಹೇಳುತ್ತಾರೆ. ಚಿಕ್ಕವನು ಗ್ರಾಮಸ್ಥರ ಜೊತೆ ಮಾತನಾಡುತ್ತಾ, ನನ್ನ ಅಣ್ಣ ನನ್ನನ್ನು ಹೊರಡಿಸಿದ ನಂತರ ಬದುಕಬೇಕೆಂಬ ಆಸೆ ನನ್ನಲ್ಲಿಲ್ಲ ಎಂದು ಹೇಳಿ ಅದೇ ಮಾರ್ಗದಿಂದ ಸಾಗುತ್ತಾನೆ. ಅವನ ದಾರಿಯಲ್ಲಿ ಒಂದು ಕರಡಿಯು ಜಾಡಿನಲ್ಲಿ ನಿದ್ರಿಸುತ್ತಿರುವುದು ಅವನಿಗೆ ಗೋಚರಿಸುತ್ತದೆ. ಅವನಿಗೆ ಒಬ್ಬ ಬುದ್ಧಿವಂತ ಆಲೋಚನೆ ಬರುತ್ತದೆ. ಅವನು ತಕ್ಷಣವೇ ಬಾವಿಯ ಬಳಿ ಹೋಗಿ ತನ್ನ ಬಳಿ ಇರುವ ಹಗ್ಗವನ್ನು ಕೈಗೆ ಸುತ್ತಿಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಬ್ರಹ್ಮ ರಾಕ್ಷಸನು ಅವನ ಮುಂದೆ ಬಂದು, ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಎಂದು ಕೆಡುಕಾಗಿ ಕೇಳುತ್ತಾನೆ. ಅದಕ್ಕೆ ಚಿಕ್ಕವನು ಭಯವಿಲ್ಲದೆ, ನಿನ್ನನ್ನು ಈ ಹಗ್ಗದಿಂದ ಕಟ್ಟಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳುತ್ತಾನೆ. ರಾಕ್ಷಸನು ಹಾಸ್ಯ ಮಾಡುತ್ತಾ, ನೀನು ಇಷ್ಟು ಬಲಹೀನನು, ನನ್ನನ್ನು ಕಟ್ಟಬಹುದು ಎಂಬುದೇ? ನಾನು ನಿನ್ನನ್ನು ಕೊಂದು ತಿನ್ನುತ್ತೇನೆ ಎನ್ನುತ್ತಾನೆ. ಚಿಕ್ಕವನು ಉತ್ತರಿಸುತ್ತಾನೆ, ಸರಿ, ನಾನು ಬಲಹೀನನಾಗಿದ್ದೀನಿ, ಆದರೆ ನನ್ನ ತಮ್ಮನು ನನಗಿಂತಲೂ ಬಲಹೀನನು. ಅವನನ್ನು ನಿನ್ನ ಮೇಲೆ ಪ್ರಯೋಗಿಸು. ಅವನನ್ನು ಸೋಲಿಸಿದರೆ ನಿನ್ನನ್ನು ಬಿಡುತ್ತೇನೆ. ಬ್ರಹ್ಮ ರಾಕ್ಷಸನು ಕೇಳುತ್ತಾನೆ, ನಿನ್ನ ತಮ್ಮನು ಎಲ್ಲಿ ಇದ್ದಾನೆ? ಅವನಿಗೆ ತಕ್ಷಣ ಉತ್ತರವಾಗಿ, ಅದೇ ಈ ಪುಡಿಯಲ್ಲಿ ನಿದ್ರಿಸುತ್ತಿದ್ದಾನೆ ಎಂದು ಕರಡಿಯತ್ತ ತೋರಿಸುತ್ತಾನೆ. ರಾಕ್ಷಸನು ಯೋಚನೆ ಮಾಡದೆ ನಿದ್ರಿಸುತ್ತಿರುವ ಕರಡಿಯನ್ನು ಹಲ್ಲಲು ಹೋಗುತ್ತಾನೆ. ಕೋಪಗೊಂಡ ಕರಡಿಯು ತನ್ನ ನಖಗಳಿಂದ ರಾಕ್ಷಸನಿಗೆ ಭಾರೀ ಗಾಯ ಮಾಡುತ್ತದೆ. ಅರಣ್ಯದ ಕತ್ತಲಲ್ಲಿ ಏನೂ ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳದೆ ರಾಕ್ಷಸು ಚಿಕ್ಕವನ ಬಳಿ ಬಂದು, ದಯವಿಟ್ಟು ರಕ್ಷಿಸು, ರಕ್ಷಿಸು ಎಂದು ಅಲೆಯುತ್ತಾನೆ. ಚಿಕ್ಕವನು ಏನೂ ಉತ್ತರ ಕೊಡದೆ ನಿಂತಿರುತ್ತಾನೆ. ಬ್ರಹ್ಮ ರಾಕ್ಷಸು ಹೇಳುತ್ತಾನೆ, ನಾನು ಕೊಂದ ಜನರ ಆಭರಣಗಳು ಈ ಬಾವಿಯಲ್ಲಿ ಇವೆ. ಅವುಗಳನ್ನು ನಿನಗೆ ಕೊಡುತ್ತೇನೆ. ದಯವಿಟ್ಟು ನಿನ್ನ ತಮ್ಮನಿಂದ ನನ್ನನ್ನು ರಕ್ಷಿಸು. ಅವನಿಗೆ ಚಿಕ್ಕವನು ಹೇಳುತ್ತಾನೆ, ಸರಿ, ಆದರೆ ಇನ್ನು ಮುಂದೆ ಈ ಮಾರ್ಗದಲ್ಲಿ ಕಾಣಿಸಬಾರದು. ಬ್ರಹ್ಮ ರಾಕ್ಷಸು ಬಾವಿಯಲ್ಲಿರುವ ಬಂಗಾರದ ಆಭರಣಗಳನ್ನು ಚಿಕ್ಕವನಿಗೆ ಕೊಟ್ಟು ಅರಣ್ಯದಲ್ಲಿ ನಾಪತ್ತೆಯಾಗುತ್ತಾನೆ. ಚಿಕ್ಕವನು ಪಟ್ಟಣಕ್ಕೆ ಹೋಗಿ ವ್ಯವಹಾರ ಆರಂಭಿಸಿ ಉತ್ತಮ ಲಾಭ ಗಳಿಸಿ ದೊಡ್ಡ ವ್ಯಕ್ತಿಯಾಗುತ್ತಾನೆ. ನೀತಿ: ಬುದ್ಧಿಯಿದ್ದರೆ ಬಲವಿಲ್ಲದವರು ಯಶಸ್ವಿಯಾಗಬಹುದು.